ಈ ಬೆಂಗಳೂರು ಸ್ಥಿತಿ ದೇವರೇ ಗತಿ. ಬೆಂಗಳೂರು ಅನ್ನೋದ್ರ ಬದಲು ಗುಂಡಿಗಳೂರು ಅಂತ ಹೇಳ್ಬೇಕೀಗ. ನೀವು ಬರಕ್ ಮುಂಚೆ ಹೇಳಿದೆ, ಮೊನ್ನೆ ಕಾಂಕ್ರೀಟ್ ರೋಡ್ ಮಾಡಿದ್ರು. ಇವತ್ತು ಬೆಳಗ್ಗೆ ಟಿವಿ ಆನ್ ಮಾಡಿದ್ರೆ ಕಾಂಕ್ರೀಟ್ ರೋಡ್ ಮಾಡಿದ್ದು 30 ವರ್ಷಕ್ಕೆ ಆಗ್ಲೇ ಎಲ್ಲ ಕಿತ್ತೋಗ್ತೈತೆ ಅಂತ ದೊಡ್ಡ ಕಿತ್ತೋಗಿರೋದ್ನೆಲ್ಲ ತೋರಿಸ್ತಾ ಇದ್ರು ಮಾಧ್ಯಮದಲ್ಲಿ. ಅದಕ್ಕೆ ಹೇಳಿದ್ರು ಗುಂಡಿಗಳೂರು, ಬೆಂಗಳೂರು ಗುಂಡಿಗಳೂರು. ಕಸ ಎಲ್ಲ ಕಡೆ ರಾಶಿ ರಾಶಿ ಬಿದ್ದಿದೆ. 5 ಭಾಗ ಮಾಡಿದೀರಾ. 5 ಭಾಗ ಮಾಡಿದ್ಮೇಲೆ ಎಲ್ಲಿ ಹಣ ಪಾವತಿ ಮಾಡಬೇಕು ಅಂತ ಯಾರಿಗೂ ಗೊತ್ತೇ ಇಲ್ಲ ಇನ್ನ. ನಾನು ಮೊನ್ನೆ ಕಮಿಷನರ್ ಫೋನ್ ಮಾಡಿದ್ದೆ, ಏನಪ್ಪಾ 3 ತಿಂಗಳಿಂದ ಕಸದ ಬಿಲ್ ಪೆಂಡಿಂಗ್ ಇದೆಯಾ ಅಂತ. ಸರ್ ನಾನು ವೆಸ್ಟ್ ಬಂದ್ಬಿಟ್ಟಿದ್ದೀನಿ ಸರ್, ಅದು ಸೌತ್ಗೆ ಬರುತ್ತೆ ಸರ್, ಕೆಲಸ ಮಾಡಿರೋದು ಸೌತ್ಗೆ, ಈಗ ಅದು ನಮ್ಮ ವೆಸ್ಟ್ ಸೇರ್ಕೊಂಡ್ಬಿಟ್ಟಿದೆ ಸರ್. ಅದು ನಾನ್ ಬಿಲ್ ಬರೆಯಕ್ಕಾಗಲ್ಲ ಸರ್, ಅಲ್ಲಿ ಬಿಲ್ ಬರೆದ್ರೆ ಇಲ್ಲಿ ಹಣ ಕೊಡ್ತೀನಿ ಸರ್. ನನಗೆ ಹೇಳಿರೋದು, ನಾನು ಇದಕ್ಕೆ ಸಾಕ್ಷಿ. ನಾನು ಸೌತ್ ಮಾಡಿದೆ ಸರ್, ನಾನ್ ಹೆಂಗ್ ಸರ್ ಬಿಲ್ ಮಾಡ್ಲಿ? ಹಣ ಕೊಡೋದು ಅವರು, ನಾನ್ ಹೆಂಗ್ ಬಿಲ್ ಮಾಡ್ಲಿ? ಇವ್ ಬಿಲ್ ಮಾಡಲ್ಲ, ಅವ್ನು ಹಣ ಕೊಡಲ್ಲ, ಕಸ ಹೋಗಲ್ಲ. ಅಂದ್ರೆ ನೀವು 5 ಭಾಗಗಳನ್ನ ಮಾಡಿದಾಗ ಏನೇನು ಅಂತ ಹೇಳಿ ಡೈರೆಕ್ಷನ್ಸ್ ಅನ್ನ ನ್ಯಾಯವಾಗಿ ಕೊಟ್ಟಿದ್ರೆ ಈ ಸಮಸ್ಯೆನೇ ಆಗ್ತಾ ಇರಲ್ಲ. ಏನೋ ಮಾಡ್ಬಿಟ್ರೆ ಅರ್ಜೆಂಟ್ ಬಿಲ್ ಕೊಡಕ್ ಆಗ್ತಾ ಇಲ್ಲ. ನಾನ್ ಕಸದ್ದೊಂದು ಹೇಳ್ದೆ, ಯಾವ ಬಿಲ್ಲು ಕೊಡಕ್ ಆಗ್ತಾ ಇಲ್ಲ. ಈ ಗುಂಡಿಗಳು ಬಿದ್ದಿದೆಯಲ್ಲ ಇವಾಗ, ಅದನ್ನ ಯಾವಾಗ ಮುಚ್ತಾರೆ ಅನ್ನೋದಕ್ಕೂ ಟೈಮ್ಗಳು ಬೌಂಡ್ಗಳು ಹಾಗೆ 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 ಹೋಯ್ತು. ಆ ಟೈಮ್ ಬೌಂಡ್ಗಳೆಲ್ಲ ಮುಗಿದು ಕೊನೆಗೆ ಪತ್ರಿಕೆಯವರು ಬರೆದ್ರು ಪಾಪ, 3 ತಿಂಗಳು 4 ತಿಂಗಳು ಬರೆದ್ರು. DK ಶಿವಕುಮಾರ್ ಹೇಳಿದ್ರು 15 ದಿನದಲ್ಲಿ ಎಲ್ಲ ಮುಚ್ಚುತ್ತೀನಿ ಅಂದ್ರು. ತಿರ್ಗ 15 ದಿನ ಆದ್ಮೇಲೆ ತಿರ್ಗ 15 ದಿನ. ಕೊನೆಗೆ ಮುಖ್ಯಮಂತ್ರಿ ಬಂದು ಕೇಳಿದ್ರು, ಹೋಗ್ರಿ ರೀ DK ಶಿವಕುಮಾರ್ ಕೇಳ್ರಿ ಅಂದ್ರು. ನಾನ್ ನೋಡಿದ್ದೀನಿ ಪತ್ರಿಕೆ. ಈಗ ನಾವ್ ಯಾರನ್ನ ಕೇಳೋದು? ಬ್ರ್ಯಾಂಡ್ ಬೆಂಗಳೂರು ಅಂತ DK ಶಿವಕುಮಾರ್ ಹೇಳಿದ್ರು. ಪ್ರಾರಂಭ 2.5 ವರ್ಷಕ್ಕೆ ಮುಂಚೆ ಬಂದ ತಕ್ಷಣ ಬ್ರ್ಯಾಂಡ್ ಅಂದ್ರು. ಬೆಂಗಳೂರು ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ, ಬ್ರ್ಯಾಂಡ್ ಬೆಂಗಳೂರು ಅಂದ್ರು. ಈಗ ಆ ಸುದ್ದಿನೇ ಇಲ್ಲ. ಆ ಬೆಂಗಳೂರು ಇದೆಯಲ್ಲ ಆ ಸುದ್ದಿ, ಆ ಹೆಸರೇ ಹೇಳಲ್ಲ ಎಲ್ಲೂ. ಈಗ ನಮ್ ಪಾಟೀಲ್ ಬಂದಿಲ್ಲ, ಪಾಟೀಲ್ ಹೇಳಿದ್ರು ಬಿಹೈಂಡ್ ಬೆಂಗಳೂರು ಮಾಡ್ತಾರಂತ. ಬ್ಯಾಂಡ್ ಬೆಂಗಳೂರು ಇಷ್ಟೊತ್ತು ಹೇಳಿದ್ರು 2.5 ವರ್ಷ ಹಿಂದೆ. ಈಗ ಬ್ಯಾಡ್ ಬೆಂಗಳೂರು, ಗುಂಡಿ ಬೆಂಗಳೂರು ಎಲ್ಲ ಆದ್ಮೇಲೆ ನಮ್ಮ ಪಾಟೀಲ್ ಅವ್ರು ಬಿಹೈಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟರು. ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಬೇಡ, ನಮಗೆ ಬಿಹೈಂಡ್ ಬೆಂಗಳೂರು ಬೇಡ. ನಿಮ್ಮ ಈ ಒಂದು ಕೆಂಪೇಗೌಡರ ಬೆಂಗಳೂರನ್ನ ಉಳಿಸಿ, ಇಲ್ಲ ಕೆಂಗಲ್ ಹನುಮಂತಯ್ಯನವ್ರ ಬೆಂಗಳೂರು ಆದ್ರೂ ಉಳಿಸಿ, ಇಲ್ಲ ನಮ್ಮ SM ಕೃಷ್ಣ ಅವ್ರ ಬೆಂಗಳೂರು ಆದ್ರೂ ಉಳಿಸಿ. ಬೆಂಗಳೂರು ಉಳಿದ್ರೆ ಸಾಕು ಸ್ವಾಮಿ, ಆ ಪರಿಸ್ಥಿತಿಗೆ ಇವತ್ತು ಬಂದಿದೆ. ನಾವು ನಮ್ಮ DK ಶಿವಕುಮಾರ್ ಅವರು ಬ್ಯಾಂಡ್ ಬೆಂಗಳೂರು ಮಾಡ್ಬಿಟ್ಟು ಆಮೇಲೆ ಈಗ ಅದು ಸುದ್ದಿಗೆ ಹೋಗ್ತಾ ಇಲ್ಲ, ಒಂಥರ ಮಾಯ ಆಗೋಗ್ಬಿಟ್ಟವ್ರೆ. ಸದನಕ್ಕೂ ಬರ್ತಾ ಇಲ್ಲ, ಎಲ್ಲೂ ಕಾಣಿಸ್ತಾನೂ ಇಲ್ಲ. ಅದ್ ಬೇರೆ ಯಾವ್ದೋ ಹೊಸದೊಂದು ಶಾಲು ಹಾಕೊಂಡು ಹಿಂಗ ಹಾಕೊಂಡು ಹೊಸದಾಗಿ ಓಡಾಡ್ತಾವ್ರೆ, ಹಿಂಗೆ ಅಂತ ಹಾಕಂತಾರೆ, ಓದ್ತಾರೆ ಪಾಪ. ನಾನು ಅವಾಗಿಂದ ಆಗ್ತಾ ಇದ್ದೀನಿ, ಬೇಕಾದ್ರೆ ನಿಮ್ಗೆ ಕೊಟ್ಬಿಡ್ತೀನಿ, ನನಗೇನು ಹಿಂಗೆ ಇರ್ತೀನಿ, ಪರವಾಗಿಲ್ಲ, ನನಗೇನು ಬ್ರ್ಯಾಂಡ್ ಬೇಡ ಸರ್. ನಾನು ಹಾಕೋದು ಇದು ಎಷ್ಟು ಗೊತ್ತಾ? 150 ರೂಪಾಯಿ ಇರ್ಬೋದು ಅಷ್ಟೇ. ಅವ್ರು ಹಾಕೋದು ಎಷ್ಟು ಗೊತ್ತಾ? 2.5 ಲಕ್ಷ. 2.5 ಲಕ್ಷದ್ದು. ಅವರು ಪತ್ತೆ ಇಲ್ಲ. ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದ್ರು ಪತ್ತೆ ಇಲ್ಲ. ನಮ್ಮ ಕನ್ನಡ ಒಂದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಹಾಡು ಬಂದಿತ್ತು. ಪುನೀತ್ ರಾಜ್ಕುಮಾರ್, ಕಾಣದಂತೆ ಮಾಯವಾದನು ನಮ್ಮ ಶಿವಕುಮಾರ, ಕೈಯ ಕೊಟ್ಟು ಓಡಿ ಹೋದನು ಬೆಂಗಳೂರಿಗೆ. ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಯ ಕೊಟ್ಟು ಓಡಿ ಹೋದನು. ಪುನೀತ್ ರಾಜ್ಕುಮಾರ್ ಒಂದು ಹಾಡು ಸ್ವಲ್ಪ ಚೇಂಜ್ ಮಾಡಿದೀನಿ, ಕುಮಾರ ಅಂತ ಸೇರಿಸಿದೀನಿ, ಉಳಿದಿದ್ದಲ್ಲ ಕರೆಕ್ಟ್ ಆಗಿ. ಶಿವಕುಮಾರ್ ಪತ್ತೆನೇ ಇಲ್ಲ ಸರ್. ನೀವು ಕೇಳಲ್ಲ, ನನಗೆ 2 ಸರಿ ಫೋನ್ ಮಾಡ್ತೀರಾ, ಆರೋಗ್ಯ ಸರಿ ಇದೆಯಾ, ಬರ್ತೀರಾ, ಎಷ್ಟೊತ್ತು ಮಾತಾಡ್ತೀರಾ, ಎಲ್ಲ ಕೇಳ್ತೀರಾ. ಅವ್ರಿಗೆ ಪಾಪ ಕಾಣೆ ಆಗ್ಬಿಟ್ಟಿದ್ರೆ, ಕಾಣದಂತೆ ಮಾಯವಾದ ನಮ್ಮ ಮಾತಾಡ್ತೀರಾ ಇಲ್ವೋ, ಅದಕ್ಕೆ ಅನುಗುಣವಾಗಿ ನಾವು ಇಲ್ಲಿ ಎಜೆಂಡಾ ಫಿಕ್ಸ್ ಮಾಡ್ಬೇಕಲ್ಲ. ಕರೆಕ್ಟ್ ಸರ್, ನಿಮ್ ಬಗ್ಗೆ ನಮ್ ಗೌರವ ಇದೆ, ಹೇಳಿಲ್ಲ ನಾನು ಪ್ರಾರಂಭದಲ್ಲೇ ಹೇಳಿದೆ, ನಾನು ನಿಮ್ ಬಗ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ಕಾಣೆ ಆಗಿರೋ ಅಂತ ನಮ್ಮ ಶಿವನ್ ಎಲ್ಲಿ ಹುಡ್ತೀರಾ? ಶಿವಕುಮಾರನ್ನ ಬೆಂಗಳೂರು ಜನಕ್ಕೆ ಕಾಣೆ ಆಗೋಗ್ಬಿಟ್ಟಿದ್ದಾರೆ. ಮತ್ತೆ ಸ್ಕ್ವೇರ್ ಫೀಟ್ ಲೆಕ್ಕ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ